ಜನೆದು ಕುಂಬಾರಣ್ಣ ಹಾಲು ಬಾನುಂಡನ ಹರ್ಯಾಡಿ ಮಣ್ಣ ತುಳಿದಾನ. ಹಾನಹಳ್ಳಿ ಗ್ರಾಮದ ಕುಂಬಾರ ಬೀದಿಯಲ್ಲಿ ಹೋಗ್ತಾ ಇದ್ದೀರಿ. ಕುಂಬಾರ ಬೀದಿಯಲ್ಲಿ ಪಾಟ್ರಿಂಗ್ ಮಾಡೋ ನೂರಾರು ಫ್ಯಾಮಿಲಿಗಳಿದೆ. ವಂಶ ಪಾರಂಪರ್ಯವಾಗಿ ಗುಡಿ ಕೈಗಾರಿಕೆಯನ್ನಾಗಿ ಪಾಟ್ರಿಂಗ್ ಮಾಡೋದನ್ನು, ಅಂದರೆ ಮಣ್ಣಿನ ಮಡಿಕೆಗಳನ್ನು ಮಾಡೋದನ್ನು, ಮಣ್ಣಿನ ಕುಡಿಕೆಗಳನ್ನು, ಬಾನಿಗಳನ್ನು, ಹಾಗೆ ಗಿಡ ಬೆಳೆಸುವಂಥ ಪಾಟ್ಗಳನ್ನು, ದೀಪಗಳನ್ನು, ಹೀಗೆ ಗಿಫ್ಟ್ ಕೊಡೋ ಐಟಮ್ಗಳಿಂದ ಹಿಡಿದು ತಂದೂರಿ ಗಡಿಗೆಯವರೆಗೆ ಪಾಟ್ರಿಂಗ್ ಮಾಡೋಂತಹ ಸಾಕಷ್ಟು ಫ್ಯಾಮಿಲಿಗಳು ಈ ಊರಲ್ಲಿದ್ದಾವೆ. ಈ ಒಂದು ಕುಂಬಾರ ಬೀದಿಯಲ್ಲಿದ್ದೀನಿ. ಬನ್ನಿ ಹಾಗಾದರೆ ಅವರ ಫ್ಯಾಕ್ಟ್ರಿಗೆ ಹೋಗೋಣ. ನಾಗರಾಜಪ್ಪರ ಎಲ್ಲ ಗಿಫ್ಟ್ ಐಟಮ್ಗಳನ್ನೆಲ್ಲ ಹೇಗೆ ತಯಾರಿಸ್ತೀರಾ ಅಂತ ಹೇಳಿ ನೋಡೋಕ್ಕಂತ ನಿಮ್ಮ ಮನೆಗೆ ಬಂದೆ ಸರ್. ಥ್ಯಾಂಕ್ ಯು. ನೋಡ ಅವರ ವೈಫು ಮಂಗಳ ಅವರು ಏನೇನು ಐಟಮ್ ಮಾಡಿಟ್ಟಿದ್ದಾರೆ ಅನ್ನೋದನ್ನು ತೋರಿಸ್ತಾರೆ. ಇದು ರಿಟರ್ನ್ ಗಿಫ್ಟೆಲ್ಲ ಕೊಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಾಕಷ್ಟು ಐಟಮ್ಗಳನ್ನೆಲ್ಲ ಮಾಡಿಟ್ಟಿದ್ದಾರೆ. ವಾವ್, ಶಿವನನ್ನು ಹಿಡ್ಕೊಂಡಿರೋ ಗಣಪತಿ ತುಂಬ ಚೆನ್ನಾಗಿದೆ. ಇದೇನಕ್ಕೆ ಚಿಕ್ಕದಾಗಿ ಈಗ ದೀಪ ಹಚ್ಚಲಿಕ್ಕೆ. ಎಣ್ಣೆ ಲೀಕ್ ಆಗಲ್ಲ. ಓಕೆ ಓಕೆ. ಸ್ಟ್ಯಾಂಡ್. ಓ, ಮಣ್ಣಿನ ದೀಪ ಇದು ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರ ನಂಬರನ್ನು ಹಾಕ್ತೀನಿ. ಮತ್ತು ಈ ದೀಪಗಳು ಮಣ್ಣಿನ ಹಣತೆ ರೀತಿಯಲ್ಲಿ ಆಗಿರೋದ್ರಿಂದ ಇದು ಹೀಟ್ ಆಗೋದಿಲ್ಲ, ಹಾಗಾಗಿ ಎಣ್ಣೆನೂ ಜಾಸ್ತಿ ಖರ್ಚಾಗೋದಿಲ್ಲ. ಈ ರೀತಿ ಪರಿಸರ ಸ್ನೇಹಿ ದೀಪಗಳನ್ನು ಮತ್ತು ಗುಡಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ನಾವು ಈ ರೀತಿ ಐಟಮ್ಗಳನ್ನೆಲ್ಲ ತೊಗೊಂಡ್ರೆ ಒಳ್ಳೆಯದು. ಆಮೇಲೆ ರಿಟರ್ನ್ ಗಿಫ್ಟನ್ನು ಕೊಡಲಿಕ್ಕೆ ನಾವು ಯಾವುದೋ ಸೀರೆ, ಬಟ್ಟೆ, ವಾಲ್ ಪ್ಲೇಟ್ಗಳನ್ನು ಕೊಡೋದ್ರ ಬದಲು ನಾವು ಈ ರೀತಿ ಐಟಮ್ಗಳನ್ನೆಲ್ಲ ಕೊಟ್ಟರೆ ಅವರಿಗೆ ಯಾರೂ ಬಿಸಾಕೋದಿಲ್ಲ ಗಿಫ್ಟ್ ಐಟಮ್ಗಳನ್ನೆಲ್ಲ. ಹಾಗಾಗಿ ಈ ರೀತಿ ಗಿಫ್ಟ್ ಐಟಮ್ಗಳಿಗೆ ಹೇಳಿ ಮಾಡಿಸಿದಂತಹ ಸೂಟಬಲ್ ಐಟಮ್ಗಳು ಈ ರೀತಿ ಹಾರನಹಳ್ಳಿಯಲ್ಲಿ ಸಿಗ್ತವೆ. ಅದರಲ್ಲೂ ನಾಗರಾಜ್ ದಂಪತಿಗಳು ಇಷ್ಟೊಂದು ಐಟಮ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಇವುಗಳಿಗೆ ಏನು ನೆಕ್ಸ್ಟ್ ಪ್ರೋಸೆಸ್ ಏನು? ಇದಕ್ಕೆಲ್ಲ ಪ್ರೊಸೆಸ್ ಏನಂದರೆ ಸ್ವಲ್ಪ ಒಂದು ಈಗೆಲ್ಲ ಹಸಿ ಇದೆ ಮಾಡಿಟ್ಟಿದ್ದೀರಾ. ಮುಂದೆ ಒಂದು ಯಾವ ರೀತಿ ಅಂದರೆ ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಇದು ವಾತಾವರಣ ಯಾವುದು, ಈ ಚಳಿಗಾಲದಲ್ಲೆಲ್ಲ ಸ್ವಲ್ಪ ಲೇಟಾಗಿ ಡ್ರೈ ಆಗುತ್ತೆ. ಯಾಕಂದರೆ ಓಪನ್ ಆಗಿ ಇಟ್ಬಿಟ್ರೆ ಏನಂದರೆ ಬಿರುಕು ಬರುತ್ತೆ. ಈಗ ಬೇಸಿಗೆ ಕಾಲದಲ್ಲಿ ಓಪನ್ ಆಗಿಟ್ಟು ಒಂದು 3 days 4 days ಡ್ರೈ ಆಗುತ್ತೆ. ನಾವು ಒಂದು 5 days ಅಥವಾ 6 days ಒನ್ ವೀಕಲ್ಲೇ ಮಾಡಿ ನೀವು ಇದನ್ನು ಫೈರ್ ಮಾಡ್ಬೋದು ನಾವು. ಅದೇ ಚಳಿಗಾಲದಲ್ಲಿ ಒಂದು 15 days. ಅದಕ್ಕೆ ಮಾಡಿ ಎಲ್ಲ ಮುಚ್ಚಿಟ್ಟಿದ್ದೀರಿ ಈಗ ನೀವು. ಈಗ ಚಳಿಗಾಲಕ್ಕೆ ಇದು ಮೆನ್ ಪೇಸ್ ಅಂತ ಬರುತ್ತೆ ಮೇಡಮ್. ಇದು ನಾವು ಇದನ್ನು ನೆಕ್ಸ್ಟ್ ಫೈರ್ ಆದಮೇಲೆ ಪೇಂಟಿಂಗನ್ನು ಕೊಡ್ತಿದ್ದೀವಿ. ಎಲ್ಲ ವಾಟರ್ ಪೇಂಟನ್ನು ಕೊಡ್ತೀವಿ. ಇದರಲ್ಲಿ ವೆರೈಟೀಸ್ ಒಂದು 20 ರಿಂದ 25 ವೆರೈಟೀಸ್ ಕೊಡುತ್ತೆ. ಓಕೆ. ಗಿಫ್ಟ್ ಕೊಡಲಿಕ್ಕೆಲ್ಲ ಐಟಮ್ಗಳು ತುಂಬ ಚೆನ್ನಾಗಿದೆ. ಇದು ಮೆನ್ ಪೇಸ್ ಅಂತ ಹೇಳಿದ್ದು. ಇದರಲ್ಲೇ ವುಮೆನ್ ಪೇಸ್ ಅಂತ ಬರುತ್ತೆ. ಹೇಗೆ ಕೈಯಲ್ಲೇ ಮಾಡಿದ್ದ ಅಥವಾ ಇದು? ಸ್ವಲ್ಪ ಫಸ್ಟ್ ಬೇಸ್ಮೆಂಟನ್ನು ನಾವು ಕರೆಂಟಿನ ವೀಲಲ್ಲೇ ತೆಗಿತೀವಿ. ತೆಕ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇದಕ್ಕೆ ಹ್ಯಾಂಡ್ ವರ್ಕಿಂದ ಫಿನಿಶಿಂಗ್ ಕೊಡ್ತೀವಿ. ಓಕೆ. ಫೈನಲ್ ಫಿನಿಶಿಂಗ್ ಎಲ್ಲ ಹ್ಯಾಂಡ್ ವರ್ಕಲ್ಲೇ ಕೊಡ್ತೀರಾ? ಇದು ಮ್ಯಾಜಿಕ್ ಲ್ಯಾಂಪ್ ಅಂತ ಹೇಳಿ, ಲಿಂಗು ಮ್ಯಾಜಿಕ್ ಲ್ಯಾಂಪ್ ಅಂತ. ಯಾವುದು? ಇದು ಲಿಂಗು ಮ್ಯಾಜಿಕ್ ಲ್ಯಾಂಪ್ ಅಂತ. ಆದರೆ ವಿಶೇಷವಾಗಿ ಮಣ್ಣಲ್ಲಿ ಮ್ಯಾಜಿಕ್ ಲ್ಯಾಂಪ್ ಅಂತಿದ್ರೆ ಕುತೂಹಲ ಜಾಸ್ತಿ. ಯಾವ ರೀತಿ ಅಂತಂದರೆ ಇದು ಕೆಳಗಡೆ ಈಗ ಮಾಮೂಲಿಯಾಗಿ ಡೈರೆಕ್ಟಾಗಿ ಎಣ್ಣೆ ಹಾಕಿ ದೀಪ ಉರಿಯುವಂಥದ್ದು, ನಾವು ಎಣ್ಣೆ ಖಾಲಿ ಆಯಿತು ಇಲ್ಲೋ ಅನ್ನೋದು ನಮಗೆ ನೇರವಾಗಿ ಕಾಣಿಸುತ್ತೆ. ಆದರೆ ಇದರಲ್ಲಿ ಯಾವ ರೀತಿ ಅಂದರೆ ನಾವು ಕೆಳಭಾಗದಿಂದ ಎಣ್ಣೆ ಹಾಕುವಂಥದ್ದು. ಕೆಳಭಾಗದಿಂದ ಎಣ್ಣೆ ಹಾಕಿ ನಾವು ಮತ್ತೆ ಅದನ್ನು ಉಲ್ಟಾ ಒಂದು ಸೀದಾ ಪ್ಲೇಸಲ್ಲಿಟ್ಟಾಗ ಈ ಭಾಗದಿಂದ ಬತ್ತಿ ಹಾಕಿ ಇದು ದೀಪ ಉರಿಯುವಂಥದ್ದು. ಇದರಲ್ಲಿ ಸ್ವಲ್ಪ ಲಿಂಗು ಮ್ಯಾಜಿಕ್ ಲ್ಯಾಂಪ್ ಅಂದರೆ ವೆರೈಟಿಯಾಗಿ ಗಣಪತಿ ಲಿಂಗುವನ್ನು ಹಿಡಿದು ಕೂತಿರೋ ರೀತಿ. ಅಲ್ಲ, ಕೆಳಗಡೆ ಎಣ್ಣೆ ಹಾಕಬೇಕಾಗುತ್ತೆ. ಕೆಳಗಡೆ ಎಣ್ಣೆ ಹಾಕಿ ಎಷ್ಟು ಇಲ್ಲಿವರೆಗೂ ಎಣ್ಣೆ ಹಾಕಬೇಕಾಗುತ್ತೆ? 100 ml ಎಣ್ಣೆ ಹಾಕಿ ನಾವು ಬತ್ತಿ ಉರಿಯನ್ನು ಯಾವ ಸ್ಟೇಜಲ್ಲಿ ಅಥವಾ ಸ್ವಲ್ಪ ಮಟ್ಟದಲ್ಲೋ ದಪ್ಪ ಬತ್ತಿ ಇಡ್ತೀವ, ಸಣ್ಣ ಬತ್ತಿ ಇಡ್ತೀವಿ, ಅದ್ರ ಮೇಲೆ ಎಣ್ಣೆ ಖರ್ಚಾಗುತ್ತೆ. ಅದರಲ್ಲಿ ಇದು ರೌಂಡ್ ಮ್ಯಾಜಿಕ್ ಲ್ಯಾಂಪ್ ಅಂತ ಬರುತ್ತೆ. ಸ್ವಲ್ಪ ಡಿಸೈನ್ ವೆರೈಟಿ ಬರುತ್ತೆ. ಇದು ಸಾದಾ ರೌಂಡ್ ಮ್ಯಾಜಿಕ್ ಲ್ಯಾಂಪ್. ಇದು ಕೂಡ ಸೇಮ್ ಕೆಳಭಾಗದಲ್ಲಿ ಎಣ್ಣೆ ಹಾಕುವಂಥದ್ದು, ಇಲ್ಲಿ ದೀಪ ಹಾಕುವಂಥದ್ದು. ಇದು ಮೇಲ್ಗಡೆ ನಾವು ಗಣಪತಿ, ಲಕ್ಷ್ಮಿ, ಸರಸ್ವತಿ ಈ ರೀತಿ ಮೂರ್ತಿಯನ್ನು ಕೂರಿಸಿ ಇದನ್ನು ಫೈನಲ್ ಫಿನಿಶಿಂಗ್ ಕೊಡ್ತೀವಿ. ಸಾದಾ ದೀಪವನ್ನು ಹಚ್ಚೋದಕ್ಕಿಂತ ಮೇಲ್ಗಡೆ ಗಣಪತಿ ಮೂರ್ತಿಯನ್ನು ಕೂರಿಸೋದು, ಈ ರೀತಿ ಹಂಸದ ಮೂರ್ತಿಯನ್ನು ಕೂರಿಸೋದು. ಆಮೇಲೆ ಇದರಲ್ಲಿ ಲಾಟಿನ್ ಅಂತ ಈ ರೀತಿ ವೆರೈಟೀಸ್ ಬರುತ್ತೆ. ಈಗ ನಾವು ಆಕಾಶ ಬುಟ್ಟಿಯನ್ನು ರೆಡಿ ತಂದು ಹಾಕೋದಕ್ಕಿಂತ ಮಣ್ಣಿಂದ ಇದು ನಾವು ಈಗ ಸ್ವಲ್ಪ ದಿನ ಯೂಸ್ ಮಾಡಿ ಮತ್ತೆ ನಾವು ಪ್ಯಾಕೇಜಿಂಗ್ ಮಾಡಿ ಎತ್ತಿಟ್ಟು ಕೂಡ ಮತ್ತು ನಾವು ನೆಕ್ಸ್ಟ್ ಯೂಸ್ ಮಾಡ್ತೀವಿ. ಮತ್ತು ಇದರಲ್ಲಿ ಸಾದಾ ಲಿಂಗು ಅಂಥೇಳಿ
ಇದು ಶಿವರಾತ್ರಿಗೆ ಯೂಸ್ ಮಾಡೋಂಥದ್ದು. ಇದಕ್ಕೆ ಬ್ಲ್ಯಾಕ್ ಕಲರನ್ನು ವಾಟರ್ ಪೇಂಟ್ ಇದಕ್ಕೂ ಕೆಳಗಡೆಯಿಂದ ಎಣ್ಣೆ ಹಾಕುವಂಥದ್ದು. ಇದಕ್ಕೆ ಕಲರನ್ನು ಚೇಂಜ್ ಮಾಡ್ತೀವಿ. ಇದು ಚೆಂದ ಇದೆ. ಇವೆಲ್ಲ ಹಂಸ ದೀಪಗಳು. ಇದಕ್ಕಲ್ಲ ಹಂಸ ದೀಪಗಳಿಗೆ ಸಾಕಷ್ಟು ಡಿಮ್ಯಾಂಡ್ ಇದೆ. ಕಂಪ್ನಿಲೆಲ್ಲ ಸುಮಾರು ಸಾವಿರಾರು ಗಟ್ಟಲೆ ದೀಪಾವಳಿ ಗಿಫ್ಟಿಗೆ ಈ ರೀತಿ ಹಂಸದ ದೀಪಗಳು ಹೋಗಿದ್ದಾವೆ ಈ ವರ್ಷ. ವಿಪ್ರದವ್ರು ತೊಗೊಂಡಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ನೋಡ್ತಾ ಪ್ರತಿಯೊಬ್ಬರು ನೀವೊಂದು ಡಿಸಿಷನಿಗೆ ಬರಬೇಕು. ಗುಡಿ ಕೈಗಾರಿಕೆಗಳನ್ನು ಉಳಿಸ್ಬೇಕು ಅಂದರೆ, ಮತ್ತು ಪರಿಸರ ಸ್ನೇಹಿಯಾಗಿ ಇವರು ತಯಾರಿಸ್ತಾರೆ. ಇನ್ನೊಂದು ಪಾಯಿಂಟು ಏನು ಅಂದರೆ, ಇದನ್ನೇ ತಲಾಂತರದಿಂದ ಇವರು ಫ್ಯಾಮಿಲಿ ಮಾಡ್ಕೊಂಬಂದಿರೋದ್ರಿಂದ ಇವರಿಗೆಲ್ಲ ನಾವು ಎನ್ಕರೇಜ್ ಮಾಡಿದ್ರೆ ಇವರು ವೃತ್ತಿ ಜೀವನ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ ಇವ್ರ ಹತ್ರನೇ ಖರೀದಿ ಮಾಡಬೇಕು. ಇಂಥವ್ರಿಂದನೇ ಗಿಫ್ಟ್ಗಳನ್ನು ಕೊಡುವಾಗ, ರಿಟರ್ನ್ ಗಿಫ್ಟ್ ಕೊಡುವಾಗ, ಗೃಹ ಪ್ರವೇಶ ಆದಾಗ, ಬರ್ತ್ಡೇ ಆದಾಗ, ಯಾವುದೇ ಒಂದು ಮತ್ತು ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡಿಕೊಂಡಾಗ ಈ ರೀತಿ ಇವರಿಂದನೇ ನಾವು ಖರೀದಿ ಮಾಡಿದ್ರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವ್ರ ನಂಬರೆಲ್ಲ ಹಾಕಿರ್ತೀನಿ. ನೀವು ಇವರಿಗೆ ಒಂದು ಆರ್ಡ್ರ್ ಕೊಡೋದ್ರಿಂದ ಇವರ ಜೀವನಕ್ಕೆ ಒಂದು ಹೆಲ್ಪ್ ಆಗುತ್ತೆ ಮತ್ತು ಗುಡಿ ಕೈಗಾರಿಕೆಗಳು ಉಳಿತವೆ ಅನ್ನೋದು ನನ್ನ ಕಾಳಜಿ. ಫ್ರೆಂಡ್ಸ್, ಇದು ಯಾವ ದೀಪ? ಅಷ್ಟಗಣಪ ಲಕ್ಷ್ಮೀ ದೀಪ ಅಂತ ಮಾಡ್ತೀವಿ. ಫಸ್ಟ್ ಬೇಸ್ಮೆಂಟು ಇದು ವೀಲ್ ಮೇಲೆ ತೆಗೆಯುವಂಥದ್ದು. ನೆಕ್ಸ್ಟ್ ಈ ರೀತಿ ದೀಪಗಳನ್ನು ಎಕ್ಸ್ಟ್ರಾ ಮಾಡಿ ಇಟ್ಕೊಂಡಿರ್ತೀವಿ. ಈ ರೀತಿ ಇದಕ್ಕೆ ಜಾಯಿಂಟ್ ಕೊಟ್ಟು 8 ದೀಪಗಳನ್ನು ಹಚ್ಚಿ ಸೆಂಟ್ರಿಗೆ ಗಣಪತಿ ಅಥವಾ ಲಕ್ಷ್ಮೀ ಮೂರ್ತಿಯನ್ನು ಕೊಟ್ಟು ಫಿನಿಶಿಂಗನ್ನು ಕೊಡ್ತೀವಿ. ಅವಾಗಿದು ಅಷ್ಟಗಣಪತಿ ದೀಪ ಅಂತ ಹೇಳಿ ಕರೀತೀವಿ. ನೋಡಿ, ಇದು ಬೆಲ್ ಸೆಟ್ ಅಂತ ಬರುತ್ತೆ. ಮನೆಗೆ ಹಾಕ್ತೀನಿ. ವಾವ್, ಸೂಪರ್ ಮಂಗಳ ಅವರೇ. ಮನೆ ಲುಕ್ಕೇ ಚೇಂಜ್ ಇದೆ. ಇಟ್ಟರೆ ಶೇಕ್ ಮಾಡಿ ಹೇಗಿರುತ್ತೆ ನೋಡೋಣ. ಸೂಪರ್, ತುಂಬ ಚೆನ್ನಾಗಿದೆ. ಬೆಲ್ ಸೆಟ್ ಅಂತ. ವಾವ್, ಸೂಪರ್. ಡಿಸೈನ್ ಮೇಲೆ ಡಿಪೆಂಡ್ಸ್. ವಾವ್, ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಯಾವ ಕಲರ್ ಇಷ್ಟ ಅದನ್ನು ಪರ್ಚೇಸ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ನೀವು ದೊಡ್ಡ ಐಟಮ್ ಎಲ್ಲ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ನೋರು, ಮತ್ತು ನಮ್ಮನೇಲಿ ಇಡೋಕ್ಕೆ ಜಾಗ ಇಲ್ಲ ಅನ್ನೋರು, 40 ರಿಂದ 50 ರೂಪಾಯಿ ಐಟಮ್ ಹೋಲ್ಸೇಲಲ್ಲಿ ಸಿಗುತ್ತೆ. ಈ ರೀತಿ ಐಟಮ್ಗಳನ್ನೆಲ್ಲ ಗಿಫ್ಟ್ ಕೊಡ್ಬೋದಲ್ವಾ? ಸಣ್ಣ ಸ್ಪರ್ಧೆಗಳನ್ನೆಲ್ಲ ಆಯೋಜನೆ ಮಾಡಿದಾಗ, ಸ್ಕೂಲ್ಗಳಲ್ಲಿ ಏನಾದರೂ ನೀವು ಗೇಮ್ಸ್ಗಳನ್ನೆಲ್ಲ ಮಾಡಿದಾಗ, ಯೂನಿಯನ್ ಡೇ ಎಲ್ಲ ಮಾಡಿದಾಗ, ಶಾಲೆಗಳನ್ನೆಲ್ಲ ನೀವು ನೋಡ್ಬೋದು. ಟೀಚರ್ಸ್ ಎಲ್ಲ ವಾಚ್ ಮಾಡೋರು, ನೀವು ಸ್ಕೂಲ್ಗಳಲ್ಲಿ ಕಾಂಪಿಟೇಷನ್ ಎಲ್ಲ ಆದಾಗ ಇಷ್ಟು 40 ರಿಂದ 50 ರೂಪಾಯಿ ಗಿಫ್ಟ್ ಹೋಲ್ಸೇಲಲ್ಲಿ ಸಿಗುತ್ತೆ. ಈ ಥರದನ್ನೆಲ್ಲ ಗಿಫ್ಟ್ ಕೊಡೋದ್ರಿಂದ ಅವರು ದೇವ್ರ ಮನೇಲಿ ಇಟ್ಟು ಬಳಸ್ತಾರೆ ಕೂಡ. ಅದು ಇಂಡೋರ್ ಪ್ಲ್ಯಾಂಟ್ಗಳನ್ನು ಬೆಳೆಸೋವಂಥದ್ದು, ಮನೆ ಒಳಗಡೆನೇ ಗಿಡ ಬೆಳೆಸೋವಂಥದ್ದು. ಫೇಸ್ ಇದು ತೋರಿಸಿದ್ದು ನಾನು ಮೆನ್ ಫೇಸು, ಇದು ವುಮೆನ್ ಫೇಸ್. ಇದು ಮನೆ ಒಳಗಡೆ ಎಲ್ಲ ಗಿಡಗಳನ್ನೆಲ್ಲ ಬೆಳೆಸೋದಾದರೆ, ವಾಸ್ತು ಗಿಡ ಎಲ್ಲ ಬೆಳೆಸೋರು, ಮನಿ ಪ್ಲ್ಯಾಂಟ್ ಕೆಲವರು ಹಾಕ್ಕೊಳ್ತಾರೆ. ಅವರೆಲ್ಲ ಈ ರೀತಿಗಳನ್ನೆಲ್ಲ ರೀಸನಬಲ್ ರೇಟಲ್ಲಿ ಹೋಲ್ಸೇಲಲ್ಲೇ ಸಿಗುತ್ತೆ. ಇಲ್ಲೇ ಬಂದು ನಾವು ಖರೀದಿ ಮಾಡೋದ್ರಿಂದ ಇಲ್ಲಿ ನೀರು ಹಾಕಿ ಇಲ್ಲಿ ಕೆಲವೊಂದು ಹೂಗಳನ್ನೆಲ್ಲ ತೇಲ್ ಬಿಡ್ಬೋದು. ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್? ಮೊಸರು ಯಾವುದೇ ಕಾರಣಕ್ಕೂ ಸ್ಟೀಲು ಮತ್ತು ಅಲ್ಯೂಮಿನಿಯಲ್ ಇಡ್ತಾ ಇರಲಿಲ್ಲ. ಇದು ಮೊಸರು ಹೆಪ್ಪಾಕ್ಲಿಕ್ಕ ಇದು ಚೆನ್ನಾಗಿದೆ ಅಲ್ಲ? ಪುಟಾಣಿ ಗಡಿಗೆ ನೋಡೋಕ್ಕೆ ಎಷ್ಟು ಕ್ಯೂಟಾಗಿದೆ ಫ್ರೆಂಡ್. ನೋಡಿ, ಈ ಪಾಟಲ್ಲಿ ಇದು ಕೂಡ ಮಧ್ಯ ದೀಪ ಹಚ್ಚೋಂಥದ್ದು. ಹಾಗೆ ಇಲ್ಲೆಲ್ಲ ಹೂವು ಮತ್ತು ನೀರನ್ನು ಹಾಕೋಂಥದ್ದು. ಸುತ್ತ ಗುಬ್ಬಚ್ಚಿಗಳು ಕೂತ್ಕೊಂಡಿದ್ದಾವೆ. ಅದನ್ನು ನೋಡೋದೇ ಒಂದು ಗುಡ್ ಫೀಲಿಂಗನ್ನು ಕ್ರಿಯೇಟ್ ಮಾಡುತ್ತೆ. ಇದೊಂದು ಆಮೆ. ಸಾಕಷ್ಟು ಮಣ್ಣಿನಿಂದ ತಯಾರಿಸುವಂತಹ ಪರಿಸರ ಸ್ನೇಹಿ ಬಣ್ಣಗಳನ್ನು ಬಳಸಿರುವಂಥ ಐಟಮ್ಗಳನ್ನು ನೋಡಿದ್ದೀರಿ. ಈಗ ಹೊಸದೊಂದು ಈಗ ನೋಡ್ತಾ ಇದ್ದೀರಾ, ಇದು ಆಟದ ಸಾಮಾನು. ಹಾಗೆ ಪ್ಲಾಸ್ಟಿಕ್ ಐಟಮ್ಗಳನ್ನು, ಪ್ಲಾಸ್ಟಿಕ್ ಆಟದ ಸಾಮಾನುಗಳನ್ನು, ಪ್ಲಾಸ್ಟಿಕ್ ಅಡುಗೆ ಸೆಟ್ಟನ್ನು ಕೊಟ್ಟು ಮಕ್ಕಳಿಗೆ ಆಡಕ್ಕೆ ಬಿಟ್ಟರೆ ಅವರು ಕಚ್ಚಬಹುದು. ಕಚ್ಚೋದ್ರಿಂದ ಸಾಕಷ್ಟು ಪ್ಲಾಸ್ಟಿಕ್ ಐಟಮ್ಗಳು ಅವರ ಹೊಟ್ಟೆಗೆ ಹೋಗಿ ಅವರ ಆರೋಗ್ಯಕ್ಕೆ ಹಾನಿಯಾಗ್ಬೋದು, ಜೀವಕ್ಕೆ ಕುತ್ತು ಥರ ಸಂದರ್ಭ ಇರುತ್ತೆ. ಹಾಗಾಗಿ ನೀವುಗಳು ಈ ರೀತಿ ಪರಿಸರ ಸ್ನೇಹಿ ಆಟದ ಸಾಮಾನುಗಳನ್ನು ಇಲ್ಲಿ ತಯಾರಿಸಿ ಮಾರುವಂಥವು ಇನೋವೇಟಿವ್ ಆಗಿ, ಕ್ರಿಯಾತ್ಮಕವಾಗಿ, ಸೃಜನಾತ್ಮಕವಾಗಿ ಇವರು ತಯಾರಿಸ್ತಾ ಇದ್ದಾರೆ. ಐಟಮನ್ನು ಯೂಸ್ ಮಾಡಿ ಬಿಸಾಕಿದಾಗ ಪರಿಸರ ಮಾಲಿನ್ಯ ಕೂಡ ಆಗುತ್ತೆ. ಅಂತಂದರೆ ಪಂಚವಾದ್ಯ ಗಣಪತಿ ಅಂತ ಹೇಳಿದ್ರೆ ಇದು ಕೊಳಲನ್ನು ಹಿಡಿದಿರುವಂಥ ಗಣಪತಿ.
ಇದು ಪಂಚವಾದ್ಯ ಗಣಪತಿ. ಪಂಚವಾದ್ಯ ಇದು ಫಸ್ಟು ಕೊಳಲನ್ನು ಇಟ್ಕೊಂಡು ಊದ್ತಿರೋಂಥ ಗಣಪತಿ. ಇದು ಮೃದಂಗ ಗಣಪತಿ. ಇದು ತಬಲವನ್ನು ನುಡಿಸ್ತಿರುವಂಥ ಗಣಪತಿ. ಇದು ವೀಣೆಯನ್ನು ನುಡಿಸ್ತಿರುವಂಥ ಗಣೇಶ. ಓಕೆ. ನೆಕ್ಸ್ಟ್ 5ನೇ ಪಂಚ ಗಣಪತಿ 5ನೇ ಸ್ಥಾನ ಇದು ಹಾರ್ಮೋನಿಯಂ ಗಣೇಶ ಅಂತ ಹೇಳಿ ಇಡ್ಬೋದು. ಮತ್ತು ಡೈನಿಂಗ್ ಟೇಬಲ್ ಮೇಲೆ ಎಲ್ಲ ಇಟ್ಟರೆ ಏನಿರುತ್ತೆ ಅದನ್ನು ನೋಡಿಕೊಂಡು ಒಳ್ಳೆ ಗುಡ್ ಫೀಲಿಂಗಲ್ಲಿ ನಮ್ಮ ಲೈಫನ್ನು ಕಳಿಬೋದು. ಏಕೆಂದರೆ ಯಾವುದೇ ಒಂದು ಸುಂದರವಾದ ಆಕೃತಿಗಳನ್ನು ಕಲೆಯನ್ನು ನೋಡಿದರೆ ನಮ್ಮ ಮನಸ್ಸು ಅರಳುತ್ತೆ. ಮನಸ್ಸು ಅರಳೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯ ಚೆನ್ನಾಗಿದ್ದರೆ BP ಶುಗರು ಬರೋದಿಲ್ಲ. ಫ್ರೆಂಡ್ಸ್, ಸಾಮಾನ್ಯವಾಗಿ ಮಲೆನಾಡಿನ ಮದುವೆಗಳಲ್ಲಿ ಅರಿನ್ಕೇಲು ಅಂತ ಹೇಳ್ತಾರೆ. ಅರಿನ್ಕೇಲು ಅಂದರೆ 5 ಗಡಿಗೆಗಳಿಗೆ ಅರಿಶಿನ ಕುಂಕುಮ ಮಿಕ್ಸ್ ಮಾಡಿ ಅದಕ್ಕೆ ಅಕ್ಕಿಯನ್ನು ಅರಿಶಿನ ಕುಂಕುಮಕ್ಕೆ ಮಿಕ್ಸ್ ಮಾಡಿ ಅರಿನ್ಕೇಲು ಅಂತ ಇಡ್ತಾರೆ. 5 ಗಡಿಗೆಯನ್ನು ಉಲ್ಟಾ ಇಟ್ಟುಬಿಟ್ಟು ಅದಕ್ಕೆ ದಾರವನ್ನೆಲ್ಲ ಕಟ್ತಾರೆ. ಮಲೆನಾಡಿನ ಮದುವೆಗಳಲ್ಲಿ ಇದೊಂದು ಕಂಪಲ್ಸರಿ ಒಂದು ಆಚರಣೆ ಆಗಿದೆ. ಈ ರೀತಿ ಮದುಮಗಳಿಗೆ ಕಟ್ಟಿರುವ ಬಾಸಿಂಗ ಇದನ್ನು ಕೂಡ ಇಲ್ಲಿ ಇವರು ಸೇಲ್ ಮಾಡ್ತಾರೆ. ಬಾಸಿಂಗ ಒಂದು ಅಂಗಡಿಯಲ್ಲಿ ತೊಗೊಳ್ಳೋದು, ಅರಿನ್ಕೇಲು ಒಂದು ಅಂಗಡಿಯಲ್ಲಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಎರಡೂ ಕೂಡ ಒಂದೇ ಕಡೆ ಸಿಗುತ್ತೆ ಇಲ್ಲಿ.